Let's welcome Uppi sir! ಮಲ್ಲಿನ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ಗೆ ಚಪ್ಪಾಳೆ. ಏನ್ ಎಂಟ್ರಿ, ಕ್ರೇಜ್ಗೆ ಇನ್ನೊಂದು ಹೆಸರೇ ನಮ್ಮ ಉಪ್ಪಿ ಸರ್. ಆ ಕ್ರೇಜು ಎನರ್ಜಿ ಒಟ್ಟಿಗೆ ಸೇರಿ ಸೃಷ್ಟಿಯಾಗಿದ್ದೆ ಓ ಸರ್. ನಿಮ್ಮನ್ನ ಅರ್ಥ ಮಾಡ್ಕೊಂಡಷ್ಟು ಜಾಸ್ತಿ ಅರ್ಥ ಆಗ್ತಿರ್ತಾರೆ ಸರ್. ಆಳವಾದಂತ ಒಂದು ವ್ಯಕ್ತಿತ್ವ, ನಿಮ್ಮ ಯೋಚನೆ ಆಗಿರ್ಬೋದು, ಆಲೋಚನೆ. ಬಹುಶಃ ಒಂದು ಮಾತಲ್ಲಿ ಹೇಳೋದಾದ್ರೆ ಉಪ್ಪಿ ಸರ್ಗೆ ಉಪ್ಪಿ ಸಾರೇ ಸಾಟಿ ಅಷ್ಟೇ. ಅವರಿಗೆ ಇನ್ನೊಬ್ಬರ ಕಾಂಪಿಟೇಷನ್ ಇಲ್ಲ. ಸುಮ್ಮನೆ ದೊಡ್ಡ ಮಾತೆಲ್ಲ ಹೇಳ್ಬೇಡಿ ದಯವಿಟ್ಟು. ಸರ್ I welcome to DKD sir. Thank you. ಶಿವಣ್ಣ ಮಾಸ್ಟರ್ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಖುಷಿ ಆಗ್ತಿದೆ ನಿಮ್ಮ 3 ಜನ ತ್ರಿಮೂರ್ತಿಗಳ ಕಾಂಬಿನೇಷನ್ ನೋಡಿ. ಉಪ್ಪಿ ಸರ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಶಿವಣ್ಣ ಅಂದ್ರೆ ನನ್ ಲವ್. ಶಿವಣ್ಣ ಬಗ್ಗೆ ನಾನು ಹೆವಿ ಪಾಸಿಟಿವ್, ಒಂಥರ ಲವರ್ ತರ ಶಿವಣ್ಣ ನಾನು ಅಂತ ಹೇಳಿ. ಫಸ್ಟ್ ಆ ನಿಮ್ಮ ಲವರ್ನ ತಪ್ಕೊಂಡು ಒಂದ್ ಮುತ್ ಕೊಟ್ಬಿಡಿ ಸರ್ ಪ್ಲೀಸ್ ಸರ್. ಮತ್ತೆ ಸರ್ ಈಗ ಶಿವಣ್ಣ ಉಪ್ಪಿ ಸರ್ ಸಂಭ್ರಮ ನಡೀತಾ ಇದೆ. ಉಪ್ಪಿ ಸರ್ಗೆ ಶಿವಣ್ಣ ಅಂದ್ರೆ ಯಾಕಷ್ಟು ಲವ್ ಸರ್? ಏನ್ ನನಗೊಬ್ಬನಿಗ ಅದು ಅವ್ರ ಅನ್ಕೊಂಡ್ರೆ ಯಾರಿಗ್ ಲವ್ ಇಲ್ಲ ಏನ್ರಪ್ಪ? ಅಷ್ಟು ಜನ ನಾನು ಒಬ್ಬ ಅಷ್ಟೇ. ಯಾವತ್ ತುಂಬಾ ವಿಷಯ ನಿಮ್ಗೆ ಅವ್ರ ಮೇಲೆ ಅಷ್ಟು ಲವ್ ಬರ್ಸೋದು ಸರ್? ನಿಜ ಹೇಳ, ನಾನು ಹೊಗಳ್ತೀನಿ ಅನ್ಕೊಂಬಿಡಿ ಶಿವಣ್ಣ, ದಯವಿಟ್ಟು ಇರೋ ವಿಷಯ ಹಂಗೆ ಹೇಳ್ತೀನಿ. ಒಂಥರ ಅದೇನಂತ ಹೇಳೋದು, ಒಂದು ಅಪರಂಜಿನ, ಅದೇನು ಅಶುದ್ಧ ಮನಸ್ಸು. ನಿಜ ಹೇಳ್ಬೇಕು ಅಂದ್ರೆ ನನ್ನ ಪ್ರಕಾರ ಅವ್ರಿಗೆ ಕೆಟ್ಟದನ್ನೋದೇನು ಗೊತ್ತೇ ಇಲ್ಲ ಅನ್ಸುತ್ತೆ. ಅಷ್ಟು ಈ ಥರ ನೋಡಿ, ಅಂತ ದೊಡ್ಡ ಸ್ಟಾರು ಎಷ್ಟು ಜನ ಹೊಸ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ ಅಂದ್ರೆ, ಯಾಕೆ ಅಂದ್ರೆ ಅವ್ರು ಒಂದು ಸಣ್ಣದೇನೋ ಹೇಳಿ ಅದ್ರಲ್ಲಿ ಪಾಸಿಟಿವ್ ನೋಡ್ತಾರೆ. ಅವ್ರ ವ್ಯೂ ಪಾಯಿಂಟ್ ನೋಡಲ್ಲ. ಹುಡುಗ ಯಾರೋ ಬಂದ್ ಕತೆ ಹೇಳಿದ್ರೆ, ಇಲ್ಲಮ್ಮ ಅವನಲ್ಲಿ ಏನೋ ವಿಷಯ ಇದೆಯಮ್ಮ, ಅವನಲ್ಲಿ ಇಲ್ಲ, ಅವನೇನೋ ಬಲವಾದ ಕಾರಣದ ಬಂದಿದ್ದಾನೆ ಅಂತ. ಅದಕ್ಕೆ ಅವ್ರು ಎಷ್ಟು ಜನಕ್ಕೆ ಬ್ರೇಕ್ ಕೊಟ್ರು ಅಂದ್ರೆ ಇತಿಹಾಸ ಕ್ರಿಯೇಟ್ ಮಾಡ್ಬಿಟ್ರು ಅವರು. ಅದ್ರಲ್ಲಿ ನಾನು ಒಬ್ಬ. ನೀವು ನಂಬಲ್ಲ, ಒಂದು ವಿಷಯ ಹೇಳ್ತೀನಿ ಶಿವಣ್ಣ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ಬೋದ ಓಪನ್ ಆಗಿ? ಅವರು ಆಲ್ರೆಡಿ ಏನ್ ಸರ್ ಹ್ಯಾಟ್ರಿಕ್ ಸೂಪರ್ ಡೂಪರ್ ಏನೋ ಸಿಲ್ವರ್ ಜುಬ್ಲಿ ಆತರ ಕೊಟ್ಟವರು. ಓಕೆನಾ? ಸೂಪರ್ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಎಲ್ಲ ಅವರು. ಇಂಥವ್ರ ಜೊತೆ ನಾನ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದ್ ಯಾವ್ದೋ ಸೀಕ್ವೆನ್ಸ್ ಅವ್ರಿಗೆ ಇಷ್ಟ ಇಲ್ಲ, ನನಗೆ ಇಂಡೈರೆಕ್ಟ್ ಆಗಿ ಬಂದು ಹೇಳಿದ್ರು ಅದ್ ಬೇಡಮ್ಮ ಅಂತ. ನಾನು ಇಲ್ಲ ಶಿವಣ್ಣ ಇದಿದ್ರೆ ಚೆನ್ನಾಗಿರುತ್ತೆ ಆಯ್ತು ಅಂತ ಬಿಟ್ರು. ಆದ್ರೆ ಅವ್ರಿಗೆ ಮನ್ಸಿಗೆ ಒಪ್ಪಿಗೆ ಇಲ್ಲ. ಮತ್ತೆ ಇನ್ನೊಂದ್ಸತಿ ಬಂದು ಮಾಡೋದ್ರ ಮೇಲೆ ನೋಡಮ್ಮ ಆದ್ರೆ ಇದ್ ಮಾಡು. ಇಲ್ಲ ಶಿವಣ್ಣ ನಿಜವಣ್ಣ ನೀವು ನೋಡಿ ಶಿವಣ್ಣ ಪಿಕ್ಚರ್ ನೋಡ್ರ ಮೇಲೆ ನೀವು ಮಾಡಿ. ಓಕೆ, ಅದಾದ್ರ ಮೇಲೆ ಇನ್ನೂ ಒಂದ್ಸತಿ ಹೇಳಿದ್ರು. ಅದು ಇವ್ರು ಹೇಳಲಿಲ್ಲ, ಬೇರೆ ಯಾರೋ ಬಂದು ಹೇಳಿದ್ರು. ನನಗೆ ಒಂಥರ ಮುಟ್ಟಾಳ ಸರ್, ನಾನು ಒಂಥರ ಟಪ್ ಅಂತ ಏನೋ ಮಾತಾಡ್ಬಿಡ್ತೀನಿ. ನನಗೆ ಎಲ್ಲಿತ್ತಾನ, ಸುಮ್ಮನೆ ತಲೆ ತಿನ್ಬೇಡ್ರಿ, ನಾನು ಈ ಪಿಕ್ಚರ್ ಡೈರೆಕ್ಟರು, ನೀವು ಬಿಟ್ಬಿಡಿ ನನಗೆ ಅಂತ. ಅದು ಗೊತ್ತಿಲ್ಲ, ಅವ್ರೋಗ ಹಂಗೆ ಇವ್ರ ಹತ್ರ ಹೇಳಿದ್ದಾರೆ. ಉಪ್ಪಿ ಅಪ್ಸೆಟ್ ಆಗ್ಬಿಟ್ಟು ಹಿಂಗ್ ಅಂದಿದ್ದಾರೆ ಅಂತ. 5 ನಿಮಿಷದಲ್ಲಿ ಬಂದ್ಬಿಟ್ರಿ ಎಡಿಟಿಂಗ್ ರೂಮ್ಗೆ. ನಾನು ಅಯ್ಯೋ ಏನ್ ಹೇಳ್ಬಿಟ್ಟಿದ್ದಾರೆ ಇವ್ರ ಹತ್ರ ಏನೋ ಅನ್ಕೊಂಡೆ. ನಿಜವಾಗ್ಲೂ ಹೇಳ್ತೀನಿ, ಎಂತ ಗ್ರೇಟ್ ಕ್ಯಾರೆಕ್ಟರ್ ಅಂದ್ರೆ, ಅವರೇ ಪ್ರೊಡ್ಯೂಸರ್, ಅವರೇ ಸೂಪರ್ ಸ್ಟಾರ್, ಅವರೇ ಹೀರೋ ಎಲ್ಲ ಬಂದ್ಬಿಟ್ಟು, ಇಲ್ಲಮ್ಮ ನಾನು ಇನ್ಮೇಲೆ ಏನ್ ಹೇಳಲ್ಲಮ್ಮ, ಬಿಡಮ್ಮ ನೀನೇ ಅಮ್ಮ ಡೈರೆಕ್ಟರ್, ನೀನ್ ಮಾಡಮ್ಮ, ನಿನ್ಗೆ ಅನ್ಸಿದ್ ಮಾಡಮ್ಮ ಅಂದ್ರು. ಒಂದು ಇಷ್ಟು ಈಗೋ ಇಲ್ದಿರೋಂಥ ವ್ಯಕ್ತಿತ್ವ ಸರ್ ನಿಜವಾಗ್ಲು. ಬೇರೆ ಯಾರಾಗಿದ್ರು ಒಂದು ಏನ್ ಹಂಗ್ ಮಾತಾಡ್ತೀಯ ಅಂತ ಹೇಳಿರೋರು, ಅಟ್ಲೀಸ್ಟ್ ಏನೋ ಒಂದು ಅಪ್ಸೆಟ್, ಅವ್ರು ಅಪ್ಸೆಟೇ ಆಗಲ್ಲ, ಅದೇ ಪ್ರಾಬ್ಲಮ್. ಯಾವ ವಿಷಯ ಸೀರಿಯಸ್ ತಗೊಳ್ಳಲ್ಲ, ಯಾವ ವಿಷಯನೂ ತಗೊಳ್ಳಲ್ಲ. ದಟ್ ಈಸ್ ಶಿವಣ್ಣ. ದಟ್ಸ್ ವೈ ಐ ಲವ್ ಯು ಸೋ ಮಚ್. ಆಮೇಲೆ ಒಂದು ಮಾತು ಹೇಳಿದ್ರು ಶಿವಣ್ಣ, ಏನ್ ಶಿವಣ್ಣ ನೀವು ಎಲ್ಲ ಪಿಕ್ಚರ್ಗಳು ನೀವು ಪಾಸಿಟಿವ್ ನೋಡಿ ಪಿಕ್ಚರ್ ಮಾಡ್ತೀರಾ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಬಿಡಮ್ಮ, ನಾನು ಯಾವ ಸಕ್ಸಸ್ ಫೇಲ್ಯೂರ್ ಎಷ್ಟು ನೋಡಿಲ್ಲ. ನಾನು ಎಸ್ ಅಂದ್ರೆ ಅಲ್ಲೊಂದು 1000 ಜನ ಊಟ ಮಾಡ್ತಾರೆ, ಅಲ್ಲೊಬ್ಬ ಡೈರೆಕ್ಟರ್ ಉತ್ಪಾದನೆ ಆಗ್ತಾನೆ, ಅಲ್ಲೊಬ್ಬ ಪ್ರೊಡ್ಯೂಸರ್ ಉಟ್ಕೊಂತಾನೆ ಅಂದ್ರು. ಅದು ಶಿವಣ್ಣ ನೀವು.
ಇಲ್ಲ ನಾನು ಫಸ್ಟ್ ಆಕ್ಚುಲಿ ಅವ್ರ ವರ್ಕ್ ಸ್ಟೈಲ್ ಇದೆಯಲ್ಲ ಉಪ್ಪಿ ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ. ಒಂದು ಧೈರ್ಯ, ಒಂದು ನಂಬಿಕೆ, ಅಂದ್ರೆ ಆ ನಂಬಿಕೆ ನಾವು ಇಡಬೇಕು, ಅವರೇ ಸಕ್ಸಸ್, ಇಲ್ಲಾಂದ್ರೆ ಇಲ್ಲ. ದಟ್ಸ್ ವಾಟ್ ಐ ಫೌಂಡ್ ಇನ್ ಉಪ್ಪಿ. ಫಸ್ಟ್ ವರ್ಷನ್ಗಿಂತ ಸೆಕೆಂಡ್ ವರ್ಷನ್ ಬೇರೆ ತರ, ಥರ್ಡ್ ವರ್ಷನ್ ಬೇರೆ ತರ. ಆಮೇಲೆ ಫಸ್ಟ್ ಟೈಮ್ ನಾನು ಕೂದಲು ಮುಟ್ಟಿದ್ರೆ ಆಗೋದೇ ಇಲ್ಲ ಯಾರು. ಬಹಳ ಕೋಪ ಬರುತ್ತೆ. ನಾನು ಫಸ್ಟ್ ಕೂದಲು ಮುಟ್ಟಿದ ಡೈರೆಕ್ಟ್ ಅಂದ್ರೆ ಉಪ್ಪಿ. ಬಂದ ತಕ್ಷಣ ಕೂದಲೆಲ್ಲ ಕೆದರ್ ಬಿಟ್ರಣ್ಣ, ಫುಲ್ ಕೆದರ್ ಬಿಡೋರು, ಕೆದ್ಬಿಟ್ಟು ಹಿಂಗ್ ಬಿಟ್ಬಿಡೋರು. ಯಾಕಂದ್ರೆ ಕಣ್ಣು ಇಷ್ಟ ಅಂತೆ. ಆಮೇಲೆ ಅವ್ರು ಹೇಳೋ ಸ್ಟೈಲ್ ಇರ್ಬೋದು. ಆಮೇಲೆ ಅವತ್ತು ನೋಡಿದ್ರಲ್ಲ ಪ್ರೇಮ ಜೊತೆ ಮಾಡ್ಬೇಕು, ಏಯ್ ಯಾಕೆ ಯಾಕೆ ಅಂದ್ರೆ ಅವ್ರು ಅವ್ರು ನೋಡ್ಬೇಕಾ ಇಂಥೂಸಿಯಾಸಮ್. ಅಲ್ಲೇ ಅನ್ಕೊಂಡೆ ಯಾವಾಗ ಡೈರೆಕ್ಟ್ ಅಲ್ಲಿ ಆಕ್ಟರ್ ನೋಡ್ತೀವೋ ದೆನ್ ವಿಲ್ ಬಿ ರಿಯಲಿ ಸಕ್ಸಸ್ಫುಲ್. ಆ ಥರ ಉಪ್ಪಿ ವೆರಿ ರಾ. ಆ ಓಮ್ಲ ಒಂದು ಸ್ಟಿಲ್ ಇದೆ ನೋಡಿ ಬೇಕಾರೆ ಇನ್ನೂ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ದಟ್ ಈಸ್ ಸೂಪರ್. ಅಂದ್ರೆ ಅವ್ರು ಫಸ್ಟ್ ಸ್ಟಿಲ್ಲು ಚೇರ್ ಹಾಕ್ಬಿಟ್ಟು ಹಿಂಗೆ ಕೂತಿರ್ತೀನಿ. ಫಸ್ಟ್ ಟೈಮ್ ಒಂದು ಬ್ಲ್ಯಾಕ್ ಶೇಡ್ ಮಾಡಿದ್ರು, ವೆರೈಟಿ ಏನೇನೋ ಮಾಡಾಕ್ಬಿಟ್ರು. ಐ ಹ್ಯಾವ್ ನೆವರ್ ಸೀನ್ ಹಾನೆಸ್ಟ್ ಡೈರೆಕ್ಟರ್ ಲೈಕ್ ಹಿಮ್, ಸೋ ಹಾನೆಸ್ಟ್ ಟು ದ ಪ್ರೊಫೆಷನ್. ಅವ್ರ ಮಗ ನನಗೆ ತುಂಬಾ ಇಷ್ಟ ಅನ್ಕೊಂಡ್ರೆ. ಆಯುಷ್ ಅದೇ ನಾ ಹೇಳಿದ್ದೀನಿ, ಅದು ಗೀತಾನು ಹೇಳ್ತಿದ್ರು, ನಾವೇ ಇಂಟ್ರೊಡ್ಯೂಸ್ ಮಾಡೋದು ಅವ್ರನ್ನ. ಅಷ್ಟು ಅಫೆಕ್ಷನೇಟ್ ಆ ಹುಡುಗ ಕಂಡ್ರೆ. ಆ ಮರ್ಯಾದೆ ಇರ್ಬೋದು. ಐ ಥಿಂಕ್ ಸಂಸ್ಕೃತಿ ಅಷ್ಟೇ, ಆ ಕಲ್ಚರ್ ಕಲಿತಾ ಹೋಗ್ತಾರೆ. ಪ್ರೀತಿಗೆ ದಾರಿ ಹುಡುಕ್ಬಾರ್ದು, ಪ್ರೀತಿ ತಾನಾಗ್ಲೇ ಉದ್ಭವ ಆಗ್ಬೇಕು. ಅದೇ ನನಗೂ ಉಪೇಂದ್ರ ಆಗಿರೋ ಪ್ರೀತಿ ಅಷ್ಟೇ. ಸರ್ ಅವ್ರು ಹೇಳಿದ್ರು, ಅವ್ರು ಹೋಗಿ ನೀವು ಕೂದಲು ಕೆದರ್ಬಿಟ್ರು ನಿಮ್ ಕಣ್ಣು ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಯಾಕೆ ಯಾಕೆ ಆ ಕಣ್ಣು ಅಷ್ಟಿಷ್ಟ? ಅದೇ ಕಣ್ಣು ಪ್ರೀತಿ ತೋರುತ್ತಿದೆ. ನಾವೆಲ್ಲ ಒಂಥರ ನಾರ್ಮಲ್ ವ್ಯಕ್ತಿಗಳು ಸರ್. ನಾವು ನಿಮ್ಮನ್ನ ವೆಲ್ಕಮ್ ಮಾಡಿದ್ವಿ, ಆದ್ರೆ ಒಬ್ರು ಸ್ಪೆಷಲ್ ವ್ಯಕ್ತಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಇದ್ದಾರೆ ಸರ್. ನಾವೆಲ್ಲ ನಾರ್ಮಲ್ ಸರ್, ಸ್ಪೆಷಲ್ ನೀವು ನಿಮ್ಗೋಸ್ಕರ ಕಳ್ಸ್ರಪ್ಪ ಸ್ಪೆಷಲ್ ವ್ಯಕ್ತಿ. Hi, Uppi sir. Love you, Uppi sir. Hi, Shivana. Rakshita madam, love you. Ginny master, love you. ಏನ್ ತಗೊಂಬಂದಿದ್ದೀರಾ? ನಾನಾ ಏನಿರ್ಬೋದು? ಏನ್ ಅದು ಗೊತ್ತಿಲ್ಲ, ನೀವೇ ಹೇಳಿ. ಇದು ಲಾಂಗ್ ಬ್ಯಾಕ್ ನಮ್ಮ ಬಾಸ್ ಸೃಷ್ಟಿ ಮಾಡಿದ್ದು, ಅದಕ್ಕೆ ಅದನ್ನ ಅವರಿಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಆದ್ರೆ ನೀನ್ ಯಾಕೆ ಬಂದೆ ಇವತ್ತು? ಆ ಹೇರ್ ಸ್ಟೈಲ್ ಅಲ್ಲಿ ಏನಕ್ಕೆ ಹಿಂಗಾಗಿದೆ ನಿಂದು? ನಮ್ಮ ಬಾಸ್ ಹೇರ್ ಸ್ಟೈಲ್. ಆ ಲಾಂಗ್ ಒಂದು ಅಣ್ಣನ ಕೈಲಿ, ಇನ್ನೊಂದು ನಮ್ಮ ಉಪ್ಪಿ ಸರ್ ಕೈಲಿ ಕೊಡ್ಲಾ? ಹಂಗಾದ್ರೆ ಅವ್ರ ಕೈಲಿ ಲಾಂಗ್. ಅನುಶ್ರೀ ಸ್ವಲ್ಪ ಹೆಲ್ಪ್ ಮಾಡಿ. ಒಂದ್ ಲಾಂಗ್ ಬಾಸ್ಗೆ, ಇನ್ನೊಂದ್ ಲಾಂಗ್ ಅಣ್ಣನಿಗೆ, ನನ್ ಕಿಸ್ಸು ನಿಮಗೆ.